ವಿದ್ಯಾರ್ಥಿಗಳೇ, PUC ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 11 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 5 ಲೀನಿಯರ್ ಇನ್ಇಕ್ವಾಲಿಟೀಸ್ ಈ ಚಾಪ್ಟರ್ನಲ್ಲಿ ಬರುವಂಥ ಎಕ್ಸಸೈಸ್ 5.1ನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 1, ಸಾಲ್ವ್ 24x less than 100 when x is an natural number, x is an integer. ಇಲ್ಲಿ ಎರಡು ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ನಾವು ಈ ಲೀನಿಯರ್ ಇನ್ಇಕ್ವಾಲಿಟಿಯನ್ನು ಸಾಲ್ವ್ ಮಾಡಬೇಕು. ನ್ಯಾಚುರಲ್ ನಂಬರ್ ಅಂತ ಹೇಳಿದರೆ ಸ್ವಾಭಾವಿಕ ಸಂಖ್ಯೆಗಳು, ಹಾಗೆ ಇಂಟೀಜರ್ ಅಂತ ಹೇಳಿದರೆ ಪೂರ್ಣಾಂಕಗಳು. ಸೊ ಮೊದಲಿಗೆ ಈ ಲೀನಿಯರ್ ಇನ್ಇಕ್ವಾಲಿಟಿ ನಮಗೇನು ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಳ್ತಾ ಇದ್ದೇನೆ. 24x less than 100. ಇಲ್ಲಿಗ ನಮಗೆ ಎಕ್ಸಿನ ಬೆಲೆ ಬೇಕು. ಹಾಗಾಗಿ ಈ 24ಅನ್ನು ಎಲಿಮಿನೇಟ್ ಮಾಡಲಿಕ್ಕೋಸ್ಕರ ಎರಡೂ ಬದಿಯಲ್ಲೂ ಕೂಡ 24ಇಂದ ಡಿವೈಡ್ ಮಾಡ್ತಾ ಇದ್ದೇನೆ. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 24. ಆ ರೀತಿ ಡಿವೈಡ್ ಮಾಡಿದಾಗ ಇಲ್ಲಿ 24x ಡಿವೈಡೆಡ್ ಬೈ 24 ಲೆಸ್ ದೆನ್ 100 ಡಿವೈಡೆಡ್ ಬೈ 24. ಈ 24 ಮತ್ತು 24 ಕ್ಯಾನ್ಸಲ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಉಳಿತದೆ, ಹಾಗೆ 100 ಮತ್ತು 24. ಸೊ 24 1s ಆರ್, ಇಲ್ಲಿ 24 4s ಆರ್ 96, ಆಮೇಲೆ 4 ಉಳಿತದೆ. ಸೊ 0 ಹಾಕಿದಾಗ 40ಯಲ್ಲಿ ಒಂದು ಸಲ ಭಾಗಿಸಲ್ಪಡ್ತದೆ. ಸೊ 4.1 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ನಮಗೀಗ ಎಕ್ಸ್ ಲೆಸ್ ದೆನ್ 4.1 ಅಂತ ಸಿಕ್ಕಿದೆ. ನಮಗೆ ಕೊಟ್ಟಿರುವಂಥ ಕ್ವಶನಲ್ಲಿ ಎರಡು ಕಂಡೀಷನನ್ನು ಕೊಟ್ಟಿದ್ದಾರೆ. ಒಂದು ಕಂಡೀಷನಲ್ಲಿ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಅಂತ ಇದೆ. ಸೊ ನ್ಯಾಚುರಲ್ ನಂಬರ್ ಅಂತ ಹೇಳುವಾಗ ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ತೇವೆ. ಸೊ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಯಾವುದೆಲ್ಲ ನಂಬರ್ಸ್ ಬರ್ತದೆ, 1 2 3 4 ಈ ರೀತಿಯಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ನಮಗಿಲ್ಲಿ ಕೊಟ್ಟಿರುವಂಥದ್ದು ಏನು, ಎಕ್ಸ್ ಇಸ್ ಲೆಸ್ ದೆನ್ 4.1 ಅಂತ ಹೇಳಿದ್ದಾರೆ. ಸೊ ಈಗ 4.1ಗಿಂತ ಕಡಿಮೆ ಇರುವಂಥ ನ್ಯಾಚುರಲ್ ನಂಬರ್ಸನ್ನು ನಾವು ತೆಗೆದುಕೊಳ್ಬೇಕು. ಯಾವುದೆಲ್ಲ ಬರ್ತದೆ, ನಾವು 5ಅನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ಯಾಕೆಂದರೆ 5 ಎನ್ನುವಂಥದ್ದು 4.1ಗಿಂತ ಹೆಚ್ಚಿದೆ. ಹಾಗಾಗಿ ಇದನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ನೆಕ್ಸ್ಟ್ 4 ಇದೆ, 4ಅನ್ನು ನಾವು ತೆಗೆದುಕೊಳ್ಬೋದು, ಯಾಕೆಂದರೆ ಇದು 4.1ಗಿಂತ ಹೆಚ್ಚಿದೆ, ಹಾಗಾಗಿ ಕಡಿಮೆ ಇದೆ, ಹಾಗಾಗಿ ನಾವು ಇದನ್ನು ತೆಗೆದುಕೊಳ್ಬೋದು. ಸೊ 4 ಈಸ್ ಲೆಸ್ ದೆನ್ 4.1. ಸೊ ನೆಕ್ಸ್ಟ್ 3ಅನ್ನು ತೆಗೆದುಕೊಳ್ಬೋದು, 2ಅನ್ನು ತೆಗೆದುಕೊಳ್ಬೋದು, ಹಾಗೆ 1ಅನ್ನು ತೆಗೆದುಕೊಳ್ಬೋದು. ಹಾಗಾಗಿ ಮೊದಲ ಕ್ವಶನಿಗೆ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆದಾಗ ಯಾವುದೆಲ್ಲ ವ್ಯಾಲ್ಯೂಸ್ಗಳನ್ನು ನಾವು ಆ್ಯಡ್ ಮಾಡ್ಬೋದು, ಯಾವುದೆಲ್ಲ ವ್ಯಾಲ್ಯೂಸನ್ನು ನಾವು ಸೊಲ್ಯೂಷನ್ ಸೆಟ್ಟಾಗಿ ತೆಗೆದುಕೊಳ್ಬೋದು, 1 2 3 4ಅನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ನಮಗೆ ಕ್ವಶನಲ್ಲಿ ಎಕ್ಸ್ ಈಸ್ ಅನ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. ಇಂಟೀಜರ್ ಅಂತ ಹೇಳಿದರೆ ಪೂರ್ಣಾಂಕಗಳು. ಪೂರ್ಣಾಂಕ ಅಂತ ಹೇಳುವಾಗ ಅದರಲ್ಲಿ ಎರಡು ರೀತಿಯಲ್ಲಿ ಬರ್ತದೆ, ಧನ ಪೂರ್ಣಾಂಕ ಹಾಗೆ ಋಣ ಪೂರ್ಣಾಂಕ. ಸೊ ಈಗ ನಾವು ಪೂರ್ಣಾಂಕಗಳ ಗಣವನ್ನು ಬರೆದರೆ ಈ ರೀತಿಯಲ್ಲಿ ಬರಿಬೋದು, -3 -2 -1 0 1 2 3 4 5 ಈ ರೀತಿಯಲ್ಲಿ ಅದು ಮುಂದುವರಿಯುತ್ತಾ ಹೋಗ್ತದೆ. ಇಲ್ಲಿ ಪುನಃ ವ್ಯಾಲ್ಯೂಸ್ಗಳು ಹಾಗೆ ಮುಂದುವರಿಯುತ್ತಾ ಹೋಗ್ತದೆ. ಸೊ ಇದಕ್ಕೆ ನೀವು ಯಾವ ರೀತಿಯಲ್ಲಿ ಸೊಲ್ಯೂಷನ್ ಸೆಟ್ಟನ್ನು ಬರೀತೀರಾ, ಎಕ್ಸ್ ಇಸ್ ಲೆಸ್ ದೆನ್ 4.1 ಅಂತ ಹೇಳುವಾಗ ನಾವಿಲ್ಲಿ 4ಅನ್ನು ತೆಗೆದುಕೊಳ್ಬೋದು, ಹಾಗೆ 3ಅನ್ನು 2ಅನ್ನು 1 0 -1 -2 ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ತೆಗೆದುಕೊಳ್ಬೋದು. ಯಾಕೆಂದರೆ ಇದರ ನಂತರ ಬರುವಂಥ ಎಲ್ಲ ವ್ಯಾಲ್ಯೂಸ್ಗಳು ಏನಾಗಿದೆ, ಈ 4.1ಗಿಂತ ಕಡಿಮೆ ಇದೆ. ಹಾಗಾಗಿ ನಾವು ಈ ವ್ಯಾಲ್ಯೂಸನ್ನು, ಈ ಎಕ್ಸ್ ಈಸ್ ಆ್ಯನ್ ಇಂಟೀಜರ್ ಏನಿದೆ ಆ ಕ್ವಶನ್ನ ಸೊಲ್ಯೂಷನ್ ಸೆಟ್ಟಾಗಿ ತೆಗೆದುಕೊಳ್ಬೋದು. ಸೊ ಇಲ್ಲಿ ಇನ್ಫೈನೈಟ್ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ 3 ಡಾಟನ್ನು ಹಾಕ್ತಾ ಇದ್ದೇನೆ, -3 -2 -1 0 1 2 3 4 5ಅನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ಯಾಕೆಂದರೆ 5 ಎನ್ನುವಂಥದ್ದು ಇದಕ್ಕಿಂತ ಹೆಚ್ಚಿದೆ, ಹಾಗಾಗಿ ನಾವು 4 ತನಕ ಮಾತ್ರ ಕನ್ಸಿಡರ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಮೊದಲ ಕ್ವಶನಿಗೆ ನಾವಿಲ್ಲಿ ಆನ್ಸರನ್ನು ಕಂಡುಹಿಡಿದಿದ್ದೇವೆ. ಎಕ್ಸ್ ಇಸ್ ಅನ್ ನ್ಯಾಚುರಲ್ ನಂಬರ್ಸ್ ಆದಾಗ 1 2 3 4 ಎನ್ನುವಂಥ ಆನ್ಸರ್ ಬರ್ತದೆ. ಹಾಗೆ ಎಕ್ಸ್ ಈಸ್ ಆ್ಯನ್ ಇಂಟೀಜರ್ ಅಂತ ಹೇಳುವಾಗ ನಮಗೆ ಈ ಎಲ್ಲ ವ್ಯಾಲ್ಯೂಸ್ಗಳು ಬರ್ತದೆ, ಯಾಕೆಂದರೆ ಇದರಲ್ಲಿ ಪಾಸಿಟಿವ್ ಇಂಟೀಜರ್ ಹಾಗೆ ನೆಗೆಟಿವ್ ಇಂಟೀಜರ್, ಋಣ ಪೂರ್ಣಾಂಕಗಳು ಹಾಗೆ ಧನ ಪೂರ್ಣಾಂಕಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಎರಡನೇ ಕ್ವಶನ್, ಸಾಲ್ವ್ -12x ಗ್ರೇಟರ್ ದೆನ್ 30. ಇಲ್ಲಿ ಕೂಡ ಎರಡು ಕಂಡೀಷನ್ ಇದೆ, ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಹಾಗೆ ಎಕ್ಸ್ ಈಸ್ ಆ್ಯನ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂಥ ಇನ್ಇಕ್ವಾಲಿಟಿ ಏನಿದೆ ಅದನ್ನು ಬರೆದು ತೆಗೆದುಕೊಳ್ಳುವ. ಸೊ ನಮಗೆ ಕೊಟ್ಟಿದ್ದಾರೆ ಇಲ್ಲಿ -12x ಗ್ರೇಟರ್ ದೆನ್
30. ಸೊ ಈಗ ಮೊದಲಿಗೆ ಇದನ್ನು ಸಾಲ್ವ್ ಮಾಡ್ತಾ ಹೋಗುವ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಸೊ ಇಲ್ಲಿ ಎಕ್ಸ್ ಮಾತ್ರ ಉಳಿಬೇಕು, ಅದಕ್ಕೋಸ್ಕರ ಈ -12 ನಾವು ತೆಗಿಬೇಕು. ಅದಕ್ಕೋಸ್ಕರ ಎರಡೂ ಬದಿಯಲ್ಲೂ ಕೂಡ -12 ಡಿವೈಡ್ ಮಾಡ್ತಾ ಇದ್ದೇನೆ. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ -12. ಸೊ ಈಗ ನಾವಿಲ್ಲಿ ಇನಿಕ್ವಾಲಿಟಿಯ ರೂಲನ್ನು ಅಪ್ಲೈ ಮಾಡಬೇಕಾಗ್ತದೆ. ಇನಿಕ್ವಾಲಿಟಿಯ ರೂಲ್ ಏನು ಹೇಳ್ತದೆ? ನಾವೀಗ ನೆಗೆಟಿವ್ ನಂಬರನ್ನು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಆಗ ಅಲ್ಲಿರುವಂಥ ಇನಿಕ್ವಾಲಿಟಿಯ ಸೈನ್ ಏನಾಗ್ತದೆ? ಚೇಂಜ್ ಆಗ್ತದೆ. ಈಗ ನಾವಿಲ್ಲಿ -12 ಡಿವೈಡ್ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ಬರೆಯುವಾಗ ಏನು ಮಾಡಬೇಕು? -12x ಡಿವೈಡೆಡ್ ಬೈ -12. ನೆಕ್ಸ್ಟ್ ಇಲ್ಲಿರುವಂಥ ಈ ಗ್ರೇಟರ್ ಸೈನನ್ನು ಲೆಸ್ ದೆನ್ ಆಗಿ ಬರಿಬೇಕು. ಸೈನನ್ನು ರಿವರ್ಸ್ ಮಾಡಬೇಕು, ಯಾಕೆಂದರೆ ಇಲ್ಲಿ ನೆಗೆಟಿವ್ ನಂಬರ್ ಇದೆ. ನೆಕ್ಸ್ಟ್ 30 ಡಿವೈಡೆಡ್ ಬೈ -12. ಸೊ ಇಲ್ಲಿ -12 ಮತ್ತು -12 ಕ್ಯಾನ್ಸಲ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ ಉಳಿತದೆ. ಎಕ್ಸ್ ಈಸ್ ಲೆಸ್ ದೆನ್, ಸೊ 12 ಇದನ್ನು ಭಾಗಿಸಬೇಕು. ಸೊ 12 2s ಆರ್ 24. ನೆಕ್ಸ್ಟ್ 6 ಉಳಿತದೆ, ಸೊ 0. ಸೊ 12 5s ಆರ್ 60. ಅಂದರೆ ಇಲ್ಲಿ ಮೈನಸ್ ಸೈನ್ ಇದೆ. ಸೊ -2.5 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಎಕ್ಸ್ ಇಸ್ ಲೆಸ್ ದೆನ್ -2.5 ಅಂತ ಇದೆ. ಸೊ ಇದಕ್ಕೆ ನಾವೀಗ ಸೊಲ್ಯೂಷನ್ ಸೆಟ್ಟನ್ನು ಕಂಡುಹಿಡಿಬೇಕು. ಸೊ ಮೊದಲ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆದಾಗ ಏನು ಸೊಲ್ಯೂಷನ್ ಸೆಟ್ ಬರ್ತದೆ ಅಂತ ನಾವು ಬರೀಬೇಕು. ಹಾಗೆ ಎರಡನೇ ಕೇಸಲ್ಲಿ ಎಕ್ಸ್ ಇಸ್ ಅನ್ ಇಂಟೀಜರ್ ಆದಾಗ ಏನು ಸೊಲ್ಯೂಷನ್ ಸೆಟ್ ಬರ್ತದೆ ಅಂತ ಬರೀಬೇಕು. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಹೇಳುವಾಗ ಅದರಲ್ಲಿ 1 2 3 4 5 6 ಈ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ ನಂಬರ್ಸ್. ಸೊ ನಮಗೆ ಕೊಟ್ಟಿರುವಂಥದ್ದೇನು? ಎಕ್ಸ್ ಇಸ್ ಲೆಸ್ ದೆನ್ -2.5 ಮೈನಸ್ ವ್ಯಾಲ್ಯೂಸ್ ಮತ್ತು ಅದಕ್ಕಿಂತ ಕಡಿಮೆ ಇರುವಂಥ ವ್ಯಾಲ್ಯೂಸ್. ಸೊ ನ್ಯಾಚುರಲ್ ನಂಬರ್ಸಲ್ಲಿ ಯಾವುದೇ ನೆಗೆಟಿವ್ ನಂಬರ್ಸ್ ಬರುವುದಿಲ್ಲ. ಹಾಗಾಗಿ ಈ ಒಂದು ಕ್ವಶನಿಗೆ, ಈ ಒಂದು ಕಂಡೀಷನಿಗೆ ನಾವು ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಅಂತ ಹೇಳುವಾಗ ಅಲ್ಲಿ ನಮಗೆ ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಆನ್ಸರ್ ಆಗಿ ನೀವಿಲ್ಲಿ ಬರೀಬೋದು ನೋ ಸೊಲ್ಯೂಷನ್ ಅಂತೇಳಿ, ಅಥವಾ ನಾವಿಲ್ಲಿ ಎಂಟಿ ಸೆಟ್ ಅಂತ ಬರೀಬೋದು ಆನ್ಸರ್. ಅಂದರೆ ಇದರಲ್ಲಿ ಯಾವುದೇ ವ್ಯಾಲ್ಯೂಸ್ ಕನ್ಸಿಡರ್ ಆಗೋದಿಲ್ಲ. ಎಕ್ಸ್ ಇಸ್ ಲೆಸ್ ದೆನ್ -2.5 ಅಂತಿದೆ. ಮೈನಸ್ ಯಾವುದೇ ನೆಗೆಟಿವ್ ನಂಬರ್ಸ್ ಏನಿದೆ, ಮೈನಸ್ ವ್ಯಾಲ್ಯೂಸ್ಗಳು ನ್ಯಾಚುರಲ್ ನಂಬರ್ಸಲ್ಲಿ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಉತ್ತರ ನಲ್ ಸೆಟ್ ಆಗ್ತದೆ, ಅಥವಾ ನೋ ಸೊಲ್ಯೂಷನ್ ಅಂತ ಬರೀಬೋದು. ನೆಕ್ಸ್ಟ್ ಎರಡನೇ ಕೇಸಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಇಸ್ ಅನ್ ಇಂಟೀಜರ್ ಆದಾಗ ಏನು ವ್ಯಾಲ್ಯೂ ಬರ್ತದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಇಂಟೀಜರ್ ಅಂತ ಹೇಳುವಾಗ ಅದರಲ್ಲಿ ನೆಗೆಟಿವ್ ನಂಬರ್ಸ್ ಇದೆ, 0 ಇದೆ, ಪಾಸಿಟಿವ್ ನಂಬರ್ಸ್ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥ ಕಂಡೀಷನ್ ಏನು? ಎಕ್ಸ್ ಇಸ್ ಲೆಸ್ ದೆನ್ -2.5. ಸೊ ಇಲ್ಲಿ -2 ಇದೆ. ಸೊ -2.5ಗಿಂತ ಕಡಿಮೆ ಆಗಿರಬೇಕು. ಸೊ -2.5. ಸೊ ಇಲ್ಲೀಗ ಇದರ ನಡುವೆ -2.5 ಬರ್ಬೋದು. ಸೊ ಇದಕ್ಕಿಂತ ಕಡಿಮೆ ಆಗಿರುವಂಥದ್ದು ಯಾವುದು? ಇದಕ್ಕಿಂತ ಕಡಿಮೆ ಆಗಿರುವಂಥ ಇಂಟೀಜರ್ ಯಾವುದು? -3. ನೆಕ್ಸ್ಟ್ ಇಲ್ಲಿ -4, -5 ಆ ರೀತಿಯಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ ಇನ್ಫಿನಿಟಿ ತನಕ. ಸೊ ನಾವೇನು ಬರೀಬೋದು ಇಲ್ಲಿ ಆನ್ಸರ್ ಆಗಿ? -3ಇಂದ -4, -5 ಹಾಗೆ ಅಪ್ ಟು ಇನ್ಫಿನಿಟಿ. ಅಥವಾ ನೀವು ಡಾಟ್ ಹಾಕ್ಬೋದು. ಸೊ ಇಲ್ಲಿ ಈ ರೀತಿಯಲ್ಲಿ ಬರಿಬೋದು. 3 ಡಾಟನ್ನು ಹಾಕ್ತಾ ಇದ್ದೇನೆ, ಅಂದರೆ ಇದರ ಅರ್ಥ ಇದೇ ರೀತಿಯ ಸಂಖ್ಯೆಗಳು ಮುಂದುವರಿಯುತ್ತಾ ಹೋಗ್ತದೆ ಅಂತೇಳಿ. ಸೊ -5, -4 ಹಾಗೆ -3. ಇಲ್ಲಿ -2 ಅನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಲೆಸ್ ದೆನ್ -2.5 ಅಂತ ಇದೆ, ಇದಕ್ಕಿಂತ ಕಡಿಮೆ ಇರುವಂಥದ್ದು. ಸೊ -2 ಎನ್ನುವಂಥದ್ದು ಇದಕ್ಕಿಂತ ಹೆಚ್ಚಿದೆ, ಹಾಗಾಗಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಇದು ನಮಗೆ ಎರಡನೇ ಕೇಸ್ ಏನಿದೆ, ಎಕ್ಸ್ ಇಸ್ ಅನ್ ಇಂಟೀಜರ್, ಅದರ ಸೊಲ್ಯೂಷನ್ ಸೆಟ್ ಆಗಿದೆ. ನೆಕ್ಸ್ಟ್ ಈಗ ನಾವು ಮೂರನೇ ಕ್ವಶನನ್ನು ಸಾಲ್ವ್ ಮಾಡುವ. ಸೊ ಮೂರನೇ ಕ್ವಶನಲ್ಲಿ ನಮಗೆ ಅದೇ ರೀತಿಯ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಸಾಲ್ವ್ 5x - 3 ಲೆಸ್ ದೆನ್ 7 ವೆನ್ ಎಕ್ಸ್ ಇಸ್ ಅನ್ ಇಂಟೀಜರ್, ಎಕ್ಸ್ ಈಸ್ ಅ ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ರಿಯಲ್ ನಂಬರ್ ಅಂತ ಹೇಳಿದರೆ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆ ಅಂತ ಹೇಳುವಾಗ ಇದರಲ್ಲಿ ಎಲ್ಲ ಸಂಖ್ಯೆಗಳು ಬರ್ತವೆ. ಪೂರ್ಣಾಂಕಗಳು, ಧನ ಪೂರ್ಣಾಂಕ, ಋಣ ಪೂರ್ಣಾಂಕ, ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಭಾಗಲಬ್ಧ, ಅಭಾಗಲಬ್ಧ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್, ಇಂಟೀಜರ್ಸ್, ಹಾಗೆ ಇನ್ನೂ ಕೂಡ ಇರುವಂಥ ಸಂಖ್ಯೆ ನ್ಯಾಚುರಲ್ ನಂಬರ್ಸ್, ಇದೆಲ್ಲವೂ ಕೂಡ ರಿಯಲ್ ನಂಬರಲ್ಲಿ ಬರ್ತದೆ. ಸೊ ನಮಗೆ ಕೊಟ್ಟಿರುವಂಥ ಕ್ವಶನನ್ನು ಮೊದಲಿಗೆ ಬರೆದು ತೆಗೆದುಕೊಳ್ಳುವ. ಸೊ ನಮಗಿಲ್ಲಿ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 3ಯಲ್ಲಿ 5x - 3 ಲೆಸ್ ದೆನ್ 7 ಅಂತ ಕೊಟ್ಟಿದ್ದಾರೆ.
ಸೊ ಇದರ ಸೊಲ್ಯೂಷನ್ನ ಕಂಡುಹಿಡಿಬೇಕು. ಸೊ ನಮಗಿಲ್ಲಿ ಮೊದಲಿಗೆ ಎಕ್ಸ್ನ ಬೆಲೆ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಇದನ್ನು ಎಲಿಮಿನೇಟ್ ಮಾಡಬೇಕು. ಅದಕ್ಕೋಸ್ಕರ ಈಗ ಮೊದಲಿಗೆ +3ಯನ್ನು ಎರಡೂ ಕಡೆಯಲ್ಲೂ ಕೂಡ, ಅಥವಾ 3ಯನ್ನು ಎರಡೂ ಕಡೆಯಲ್ಲೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಡಿಂಗ್ 3 ಆನ್ ಬೋತ್ ಸೈಡ್ಸ್. ಸೊ ಇಲ್ಲಿ 3ಯನ್ನು ಎರಡೂ ಕಡೆಯಲ್ಲೂ ಆ್ಯಡ್ ಮಾಡಿದಾಗ ಏನಾಗ್ತದೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 5x - 3 +3ಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ, <7 + 3. ಸೊ ಈ -3 ಮತ್ತು +3 ಕ್ಯಾನ್ಸಲ್ ಆಗಿ ಇಲ್ಲಿ 5x ಉಳಿತದೆ. ಹಾಗೆ ಇಲ್ಲಿ 7 + 3 ಅಂತ ಹೇಳಿದರೆ 10. ನೆಕ್ಸ್ಟ್ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಎಕ್ಸ್. ಸೊ ಈ 5ನ್ನು ಎಲಿಮಿನೇಟ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ 5ಇಂದ ಡಿವೈಡ್ ಮಾಡುವ. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 5. ಸೊ ಈಗ ಏನಾಗ್ತದೆ, 5x / 5. ಇಲ್ಲಿ ನೀವು ನೋಡ್ಬೋದು ಸೈನಲ್ಲಿ ಯಾವುದೇ ಚೇಂಜ್ ಮಾಡಲಿಕ್ಕಿಲ್ಲ. ಯಾಕೆಂದರೆ ನೀವು ಡಿವೈಡ್ ಮಾಡ್ತಿರುವಂಥದ್ದು ಪ್ಲಸ್ ನಂಬರ್, ಪಾಸಿಟಿವ್ ನಂಬರ್. ನೆಗೆಟಿವ್ ನಂಬರ್ ಆದರೆ ಮಾತ್ರ ಇಲ್ಲಿರುವಂಥ ಸೈನ್ ರಿವರ್ಸ್ ಆಗ್ತದೆ. ಸೊ ಅದೇ ಸೈನನ್ನು ಬರೆದು ಬಿಡಬೇಕು, 10 / 5. ಸೊ ಈ 5 ಮತ್ತು 5 ಕ್ಯಾನ್ಸಲ್ ಆಗ್ತದೆ. 5 1s are, 5 2s are. ಸೊ ನಮಗಿಲ್ಲಿ ಸಿಗ್ತದೆ x is less than 2. ಸೊ x is less than 2. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುವಾಗೆ ನಾವೀಗ ಎರಡು ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಮೊದಲ ಸೊಲ್ಯೂಷನ್ ಸೆಟ್ಟಲ್ಲಿ ನಮಗೆ ಕೊಟ್ಟಿರುವಂಥ ಕಂಡೀಷನ್ ಏನು, ಇಲ್ಲಿ ಕೊಟ್ಟಿದ್ದಾರೆ x is an integer. ಸೊ ಇಂಟೀಜರ್ ಅಂತ ಹೇಳುವಾಗ ಅದರಲ್ಲಿ ಯಾವುದೆಲ್ಲ ಬರ್ತದೆ, ಇನ್ಫೈನೈಟ್ ಲೈಕ್ ನಂಬರ್ಸ್, ಹಾಗೆ -3 -2 -1 0 1 2 3 ಈ ರೀತಿಯಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ x is less than 2 ಅಂತ ಹೇಳಿದರೆ 2 ಇನ್ಕ್ಲೂಡ್ ಆಗೋದಿಲ್ಲ, ಇದರ ನಂತರ ಬರುವಂಥ ಎಲ್ಲ ವ್ಯಾಲ್ಯೂಸ್ಗಳು ಇನ್ಕ್ಲೂಡ್ ಆಗ್ತದೆ. ಹಾಗಾಗಿ ನಾವು x is an integer ಅಂತ ಕೊಟ್ಟಾಗ ಅದಕ್ಕೆ ಸೊಲ್ಯೂಷನ್ ಸೆಟ್ಟಾಗಿ ಏನು ಬರಿಬೋದು, ಇದನ್ನು ಬರಿಬೋದು. -3 -2 -1 0 1. 2 ಇಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ, ಯಾಕೆಂದರೆ x is less than 2 ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ತನಕ ಬರಿಬೋದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ನಮಗಿಲ್ಲಿ x is a ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಎರಡನೇ ಕೇಸಲ್ಲಿ. ಸೊ ರಿಯಲ್ ನಂಬರ್ ಅಂತ ಹೇಳುವಾಗ ಅದರಲ್ಲಿ ಎಲ್ಲ ನಂಬರ್ಸ್ಗಳು ಬರ್ತದೆ. ಈ ಫ್ರ್ಯಾಕ್ಷನಲ್ಲಿರುವಂಥ 2.1 2.3 3.5 3.6 ಅದು ಕೂಡ ಬರ್ತದೆ. ಯಾಕೆಂದರೆ ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಎಲ್ಲವೂ ಕೂಡ ರಿಯಲ್ ನಂಬರ್ಸಲ್ಲಿ ಇದೆ. ಆದ್ದರಿಂದ ಇಲ್ಲಿ ನಾವು ರಿಯಲ್ ನಂಬರ್ಸಿಗೆ ಈ ರೀತಿ ಸ್ಪೆಸಿಫಿಕ್ ಆಗಿ ನಂಬರ್ಸ್ಗಳನ್ನು ಬರೀಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇನ್ಫೈನೈಟ್ ನಂಬರ್ಸ್ ಇದೆ. ಈಗ 2 ಮತ್ತು 3ಯ ನಡುವೆ ತೆಗೆದುಕೊಂಡ್ರೆ ಅದರ ನಡುವೆ 2.1 2.2 2.33 ಆ ರೀತಿಯಲ್ಲಿ ಇನ್ನೂ ಇನ್ಫೈನೈಟ್ ನಂಬರ್ಸ್ ಇದೆ. ಅದೆಲ್ಲವನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಪ್ಯಾರಂಥಿಸಿಸ್ ಮತ್ತು ಬ್ರ್ಯಾಕೆಟನ್ನು ಉಪಯೋಗಿಸಿ ಇಲ್ಲಿ ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕಾಗ್ತದೆ. ಯಾವುದಕ್ಕೆ, ರಿಯಲ್ ನಂಬರ್ಸಿಗೆ. ಈಗ ಇಂಟೀಜರ್ ಅಥವಾ ನ್ಯಾಚುರಲ್ ನಂಬರ್ಸ್ ಬಂದರೆ ನೀವು ಹೀಗೆ ಸಪ್ರೇಟಾಗಿ ಸ್ಪೆಸಿಫೈ ಮಾಡಿ ಬರೀಬೋದು ನಂಬರ್ಸನ್ನು. ಆದರೆ ರಿಯಲ್ ನಂಬರ್ ಅಂತ ಕೊಟ್ಟಾಗ ನೀವು ಪ್ಯಾರಂಥಿಸಿಸ್ ಮತ್ತು ಬ್ರ್ಯಾಕೆಟನ್ನು ಉಪಯೋಗಿಸಬೇಕಾಗ್ತದೆ. ಸೊ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ, x is less than 2 ಅಂತ ಕೊಟ್ಟಿದ್ದಾರೆ. ಸೊ ಲೆಸ್ ದೆನ್ 2 ಅಂತ ಹೇಳುವಾಗ ಇಲ್ಲಿ 2 ಇನ್ಕ್ಲೂಡ್ ಆಗಿಲ್ಲ. ಸೊ 2 ಇನ್ಕ್ಲೂಡ್ ಆಗಿಲ್ಲ. 2ಅನ್ನು ಬಿಟ್ಟು ಎಲ್ಲ ನಂಬರ್ಸ್ಗಳು, ಅದಕ್ಕಿಂತ ಕಡಿಮೆ ಇರುವಂಥ ಎಲ್ಲ ನಂಬರ್ಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಇದರ ಸೊಲ್ಯೂಷನ್ ಸೆಟ್ಟನ್ನು 2ಅನ್ನು ಬಿಟ್ಟು ಎಲ್ಲ ನಂಬರ್ಸ್ ಅಂತ ಹೇಳುವಾಗ ಇದು ನೆಗೆಟಿವ್ ರೇಂಜಿಗೆ ನೆಗೆಟಿವ್ ನಂಬರ್ಸ್ ತನಕ ಹೋಗ್ತದೆ. ಸೊ ಹಾಗಾಗಿ ಇಲ್ಲಿ ಓಪನ್ ಪ್ಯಾರಂಥಿಸಿಸನ್ನು ಉಪಯೋಗಿಸಿ -∞ ಅಂತ ಹಾಕ್ತಾ ಇದ್ದೇನೆ. ಅಂದರೆ ಮೊದಲ ವ್ಯಾಲ್ಯೂಲಿ ನೆಗೆಟಿವ್ ನಂಬರ್ಸನ್ನು ನಾವು ತೆಗೆದುಕೊಳ್ಬೋದು. ಸೊ ಅದು ಎಲ್ಲಿ ತನಕ ಅಂತ ನಮಗೆ ಗೊತ್ತಿಲ್ಲ, ಹಾಗಾಗಿ -∞. ಹಾಗೆ ಯಾವ ಸ್ಪೆಸಿಫಿಕ್ ನಂಬರ್ ಕೊನೆ ತನಕ ಅಂತ ಗೊತ್ತಿಲ್ಲ, ಹಾಗಾಗಿ ಇಲ್ಲಿ ಓಪನ್ ಪ್ಯಾರಂಥಿಸಿಸನ್ನು ಉಪಯೋಗಿಸ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಸ್ಪೆಸಿಫಿಕ್ ನಂಬರ್ ಗೊತ್ತಿದ್ದರೆ ಆಗ ನೀವು ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಉಪಯೋಗಿಸ್ಬೋದು. ನೆಕ್ಸ್ಟ್ ಇಲ್ಲಿ ಎಲ್ಲಿ ತನಕ, ಎಲ್ಲಿಂದ -∞, ಹಾಗೆ ಇಲ್ಲಿ x is less than 2 ಅಂದರೆ 2ಗಿಂತ ಕಡಿಮೆ ಇರುವಂಥದ್ದು. ಈಗ 1.9 1.8 ಅದೆಲ್ಲವೂ ಕೂಡ ಬರ್ತದೆ. ಹಾಗಾಗಿ ಇಲ್ಲಿ 2 ಅಂತ ಬರೆದು ಇಲ್ಲಿ ಪ್ಯಾರಂಥಿಸಿಸನ್ನು ಹಾಕಬೇಕು. ಈ ರೀತಿ ಪ್ಯಾರಂಥಿಸಿಸನ್ನು ಹಾಕಿದಾಗ ಅದರ ಅರ್ಥ ಲೆಸ್ ದೆನ್ 2 ಅಂತ ಅರ್ಥ. ಈಗ ಉದಾಹರಣೆಗೆ ನೀವು ಈ ರೀತಿ ಬರೆದ್ರೆ -∞ 2 ಮತ್ತು ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಿದರೆ ಆಗ ಅದು ರಾಂಗ್ ಆಗ್ತದೆ. ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಿದರೆ ಏನರ್ಥ, ಈ 2 ಕೂಡ ಈ ಸೆಟ್ಟಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಸೊ ಪ್ಯಾರಂಥಿಸಿಸನ್ನು ಹಾಕಿದರೆ ಈ 2 ಇನ್ಕ್ಲೂಡ್ ಆಗಿಲ್ಲ, 2ಗಿಂತ ಕಡಿಮೆ ಇರುವಂಥ ಸಂಖ್ಯೆಗಳು ಅಂತ ಅರ್ಥ. ಹಾಗಾಗಿ ಇಲ್ಲಿ ಕ್ಲೋಸ್ ಪ್ಯಾರಂಥಿಸಿಸ್ ಹಾಗೆ ಇಲ್ಲಿ ಓಪನ್ ಪ್ಯಾರಂಥಿಸಿಸನ್ನು ಹಾಕ್ತಾ ಇದ್ದೇನೆ. ಸೊ ಇದು ಮೂರನೇ ಕ್ವಶನ್ನ ಉತ್ತರ.
ನೆಕ್ಸ್ಟ್ 4ನೇ ಕ್ವಶನ್, ಸಾಲ್ವ್ 3x + 8 ಗ್ರೇಟರ್ ದೆನ್ 2 ವೆನ್ x ಇಸ್ ಅನ್ ಇಂಟೀಜರ್, x ಈಸ್ ಅ ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಈಗ 4ನೇ ಕ್ವಶನನ್ನು ಸಾಲ್ವ್ ಮಾಡುವ. ಸೊ 4ನೇ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 3x + 8 ಈಸ್ ಗ್ರೇಟರ್ ದೆನ್ 2 ಅಂತ ಇದೆ. ಸೊ ಮೊದಲಿಗೆ ನಾವೇನು ಮಾಡಬೇಕು, ನಮಗಿಲ್ಲಿ ಎಕ್ಸಿನ ಬೆಲೆ ಬೇಕು. ಸೊ ಇಲ್ಲಿರುವಂಥ ಸಂಖ್ಯೆಗಳನ್ನು ಎಲಿಮಿನೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಮೊದಲಿಗೆ 8ಅನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಎರಡೂ ಬದಿಯಲ್ಲೂ ಕೂಡ. ಆ್ಯಡಿಂಗ್ 8 ಆನ್ ಬೋತ್ ಸೈಡ್ಸ್. ಸೊ ಎರಡೂ ಬದಿಯಲ್ಲೂ ಕೂಡ 8ಅನ್ನು ಆ್ಯಡ್ ಮಾಡಿದಾಗ ಏನಾಗ್ತದೆ, ಇಲ್ಲಿ 3x + 8 ಅಂತ ಇದೆ. ಇಲ್ಲಿ -8ಅನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ನಮಗಿಲ್ಲಿ +8 ಇದೆ, ಇದು ಎಲಿಮಿನೇಟ್ ಆಗಬೇಕು. ಹಾಗಾಗಿ ಇಲ್ಲಿ -8ಅನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಅಂದರೆ ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೇನೆ. ಸೊ -8. ನೆಕ್ಸ್ಟ್ ಇಲ್ಲಿ ಗ್ರೇಟರ್ ದೆನ್ 2 - 8. ಸೊ ನೀವಿಲ್ಲಿ ಬರೀಬೋದು ಆ್ಯಡಿಂಗ್ -8 ಆನ್ ಬೋತ್ ಸೈಡ್ಸ್ ಅಂತ ಕೂಡ ಬರೀಬೋದು, ಅಥವಾ ನೀವು ಸಬ್ಟ್ರ್ಯಾಕ್ಟಿಂಗ್ 8 ಆನ್ ಬೋತ್ ಸೈಡ್ಸ್ ಅಂತ ಬರೀಬೋದು. ಎರಡೂ ಕೂಡ ಸೇಮ್ ಆಗ್ತದೆ. ಆ್ಯಡಿಂಗ್ -8 ಅಂತ ಹೇಳಿದರೆ ಇಲ್ಲಿ ಪ್ಲಸ್ ಮೈನಸ್ ಹೋಗಿ ಮೈನಸ್ ಸೈನೇ ಉಳಿತದೆ, ಹಾಗಾಗಿ ಈ ರೀತಿ ಬರೀಬೋದು. ಅಥವಾ ಸಬ್ಟ್ರ್ಯಾಕ್ಟಿಂಗ್ 8 ಆನ್ ಬೋತ್ ಸೈಡ್ಸ್, ಸಬ್ಟ್ರ್ಯಾಕ್ಟ್ ಅಂತ ಹೇಳಿದರೆ ಏನರ್ಥ, ಮೈನಸ್ ಅಂತಲೇ ಅರ್ಥ. ಸೊ ಹಾಗಾಗಿ ಈ ರೀತಿಯಲ್ಲಿ ಬರೀಬೋದು. ಸೊ ಈಗ ಏನಾಗ್ತದೆ, ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಸೈನನ್ನು ಚೇಂಜ್ ಮಾಡಲಿಕ್ಕೆ ಇಲ್ಲ. ನೆಗೆಟಿವ್ ನಂಬರ್ ಇದ್ದಾಗ ಸೈನನ್ನು ಚೇಂಜ್ ಮಾಡಬೇಕು. ಯಾವಾಗ, ಡಿವೈಡ್ ಮತ್ತು ಮಲ್ಟಿಪ್ಲೈ ಮಾಡುವಾಗ ಮಾತ್ರ. ಈಗ ಇಲ್ಲಿ ಮೈನಸ್ ಸೈನ್ ಇದೆ, -8 ಇದೆ, ಅಥವಾ ನಾವು 8ಅನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೇವೆ. ಸೊ ಆ ಸಂದರ್ಭದಲ್ಲಿ ಇಲ್ಲಿರುವಂಥ ಇನಿಕ್ವಾಲಿಟಿಯ ಸೈನನ್ನು ಚೇಂಜ್ ಮಾಡಲಿಕ್ಕಿಲ್ಲ, ಹಾಗಾಗಿ ಗ್ರೇಟರ್ ಆಗಿ ಉಳಿತದೆ. ಸೊ ಇಲ್ಲಿ 8 ಮತ್ತು -8 ಕ್ಯಾನ್ಸಲ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 3x ಉಳಿತದೆ. ನೆಕ್ಸ್ಟ್ 2 - 8 ಮೈನಸ್ ಮಾಡಿದಾಗ ಇಲ್ಲಿ -6 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದೇನು, ಇಲ್ಲಿ ನಮಗೆ ಕೇವಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ x ಬೇಕು, ಹಾಗಾಗಿ ನಾವು 3ಅನ್ನು ಎಲಿಮಿನೇಟ್ ಮಾಡಬೇಕು. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 3. ಸೊ 3ಇಂದ ಡಿವೈಡ್ ಮಾಡ್ತಾ ಇದ್ದೇನೆ. ಇಲ್ಲಿ -3 ಬರೆಯುವ ಅಗತ್ಯ ಇಲ್ಲ, ಯಾಕೆಂದರೆ ಇಲ್ಲಿ +3x ಇದೆ, ಹಾಗಾಗಿ 3ಇಂದ ಡಿವೈಡ್ ಮಾಡಿದರೆ ಆಯಿತು. ಸೊ 3x ಡಿವೈಡೆಡ್ ಬೈ 3 ಗ್ರೇಟರ್ ದೆನ್ -6 ಡಿವೈಡೆಡ್ ಬೈ 3. ಸೊ ಈ 3 ಕ್ಯಾನ್ಸಲ್ ಆಗಿ ಇಲ್ಲಿ ಕೇವಲ x ಉಳಿತದೆ. ಹಾಗೆ 3 1s 3 2s 6. ಸೊ x ಇಸ್ ಗ್ರೇಟರ್ ದೆನ್ -2 ಅಂತ ಸಿಕ್ಕಿದೆ. ಸೊ ಇದಕ್ಕೀಗ ನಾವು ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಮೊದಲ ಕೇಸಲ್ಲಿ ಏನು ಕೊಟ್ಟಿದ್ದಾರೆ, x ಈಸ್ ಆನ್ ಇಂಟೀಜರ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟೀಜರ್ ಅಂತ ಹೇಳಿದರೆ ಇಲ್ಲಿ ಯಾವುದೆಲ್ಲ ಬರ್ತದೆ, ಇಂಟೀಜರ್ ಅಂತ ಹೇಳುವಾಗ ಇದು ಇಂಟೀಜರ್ನ ಸೆಟ್. ಸೊ x ಇಸ್ ಗ್ರೇಟರ್ ದೆನ್ -2 ಅಂತ ಇದೆ. ಅಂದರೆ -2ಅನ್ನು ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಇರುವಂಥ ಎಲ್ಲ ವ್ಯಾಲ್ಯೂಸ್ಗಳು ಏನಾಗ್ತದೆ, -1 0 1 2 3 ಇದೆಲ್ಲವೂ ಕೂಡ ಈ x ಈಸ್ ಆ್ಯನ್ ಇಂಟೀಜರ್ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಸೆಟ್ಟನ್ನು ನಾವು ಈ ರೀತಿಯಲ್ಲಿ ಬರೀಬೋದು, -1 0 1 2 3. ಸೊ ಈ ರೀತಿಯಲ್ಲಿ ಇದು ಮುಂದುವರಿಯುತ್ತಾ ಹೋಗ್ತದೆ ಇನ್ಫಿನಿಟಿ ತನಕ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೊಲ್ಯೂಷನ್ ಸೆಟ್ಟನ್ನು ಬರೀಬೋದು. ನೆಕ್ಸ್ಟ್ 2ನೇ ಕೇಸಲ್ಲಿ ಏನು ಕೊಟ್ಟಿದ್ದಾರೆ, x ಈಸ್ ಅ ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. x ಇಸ್ ಅ ರಿಯಲ್ ನಂಬರ್. ಸೊ ರಿಯಲ್ ನಂಬರ್ ಅಂತ ಹೇಳುವಾಗ ಅದರಲ್ಲಿ ಎಲ್ಲ ನಂಬರ್ಸ್ಗಳು ಬರ್ತದೆ. ಎಲ್ಲ ನಂಬರ್ಸ್ಗಳು ಬರ್ತದೆ ಅಂದರೆ ಪಾಯಿಂಟ್ ವ್ಯಾಲ್ಯೂಸ್ ಈಗ 5.1 2.3 -3.4 ಎಲ್ಲ ಪಾಯಿಂಟ್ ವ್ಯಾಲ್ಯೂಸ್ ಕೂಡ ಬರ್ತದೆ. ಸೊ ಅದನ್ನು ನಾವು ಈ ರೀತಿಯಲ್ಲಿ ಸ್ಪೆಸಿಫೈ ಮಾಡಿ ಬರೆಯುವುದಿಲ್ಲ. ಅದನ್ನು ಹೇಗೆ ಬರೀತೇವೆ, ಓಪನ್ ಮತ್ತು ಕ್ಲೋಸ್ ಪ್ಯಾರಂಥಿಸಸ್, ಹಾಗೆ ಓಪನ್ ಬ್ರ್ಯಾಕೆಟ್ ಮತ್ತು ಕ್ಲೋಸ್ ಬ್ರ್ಯಾಕೆಟನ್ನು ಹಾಕಿ ಬರೀತೇವೆ. ಸೊ ನಿಮಗೆ ಸ್ಪೆಸಿಫಿಕ್ ಸಂಖ್ಯೆ, ಮೊದಲ ಸಂಖ್ಯೆ ಹಾಗೆ ಕೊನೆಯ ಸಂಖ್ಯೆ ಗೊತ್ತಿದ್ದರೆ ಆಗ ನೀವು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ಬೋದು. ಒಂದು ವೇಳೆ ಆ ಸಂಖ್ಯೆ ಇನ್ಕ್ಲೂಡ್ ಆಗಿಲ್ಲ ಅಂತಾದರೆ ಆಗ ಓಪನ್ ಮತ್ತು ಕ್ಲೋಸ್ ಪ್ಯಾರಂಥಿಸಸನ್ನು ಹಾಕಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, x ಇಸ್ ಗ್ರೇಟರ್ ದೆನ್ -2 ಅಂದರೆ -2 ಇನ್ಕ್ಲೂಡ್ ಆಗಿಲ್ಲ, ಅದರ ನಂತರ ಬರುವಂಥ ಎಲ್ಲ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಏನು ಬರೀಬೋದು, ಇದರ -1.9 -1.8 ಅದೆಲ್ಲ ಸಂಖ್ಯೆಗಳು ಇನ್ಕ್ಲೂಡ್ ಆಗ್ತದೆ. ಸೊ 2 ಇನ್ಕ್ಲೂಡ್ ಆಗಿಲ್ಲ, -2 ಇನ್ಕ್ಲೂಡ್ ಆಗಿಲ್ಲ, ಹಾಗಾಗಿ ಇಲ್ಲಿ ಪ್ಯಾರಂಥಿಸಸನ್ನು ಬರೀಬೇಕು ಮೊದಲ ಸಂಖ್ಯೆಯಾಗಿ. ಅಂದರೆ -2 ಇನ್ಕ್ಲೂಡ್ ಆಗಿಲ್ಲ, ಅದರ ನಂತರ ಬರುವಂಥ ಎಲ್ಲ ಸಂಖ್ಯೆಗಳು -1.9 -1.8 -1.7 ಆ ರೀತಿಯಲ್ಲಿ ನೆಕ್ಸ್ಟ್ ಎಲ್ಲಿ ತನಕ ಅಂದರೆ ಇಲ್ಲಿ ಇನ್ಫಿನಿಟಿ ತನಕ. ಇಲ್ಲಿ ಯಾವ ಸ್ಪೆಸಿಫಿಕ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಕೊನೆಯ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಇನ್ಫಿನಿಟಿ ಹಾಕಿ ಇಲ್ಲಿ ಪ್ಯಾರಂಥಿಸಸನ್ನು ಹಾಕಬೇಕು. ಸೊ ಇದು ರಿಯಲ್ ನಂಬರನ್ನು ರೆಪ್ರೆಸೆಂಟ್ ಮಾಡ್ತದೆ, ಅಥವಾ ವಾಸ್ತವ ಸಂಖ್ಯೆಗಳಿಗೆ ಈ ಕಂಡೀಷನ್ಗೆ ಹೊಂದಿಕೊಂಡಿರುವಂಥ ಸೊಲ್ಯೂಷನ್ ಸೆಟ್.